ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಆ ದಿನಗಳು ಖ್ಯಾತಿಯ KM ಚೈತನ್ಯ ಅವರು ಈ ದಿನಗಳಲ್ಲಿ ಮತ್ತೆ ಬಲರಾಮನ ದಿನಗಳನ್ನ ತೋರಿಸಿದ್ದಾರೆ. ಬಲರಾಮನ ದಿನಗಳು ಇವತ್ತು ನಾನು ನೋಡಿ ಸಿನಿಮಾ ಮೈಸೂರಿನ ವುಡ್ಲ್ಯಾಂಡ್ ಥಿಯೇಟರ್ ನೋಡ್ಕೊ ಬಂದೆ. ಪ್ರೇಕ್ಷಕರ ಒಪಿನಿಯನ್ ಕೇಳಿ ನೋಡಿ ಆಮೇಲೆ ವಿಮರ್ಶೆ ಮಾಡೋಣ. ಚೆನ್ನಾಗೈತೆ, ಸುಮಾರಾಗೈತೆ. ವೈಟ್ ಸೂಪರ್ ಸರ್, ಸೂಪರ್ ಪೇ ಚೆನ್ನಾಗಿದೆ ಸರ್. ಒಂದ್ಸರಿ ನೋಡ್ಬೋದು, ಬೇಜಾರಿಲ್ಲ. ಚೆನ್ನಾಗಿದೆ ಸರ್, ಸೂಪರ್. ಸ್ಟೋರಿ ಎಲ್ಲ ಚೆನ್ನಾಗಿದೆ. ಸೂಪರ್ ಫಿಲಮ್, ಸೂಪರ್ ಆಗೈತೆ. ಸೂಪರ್ ಫೈನ್ ಆಗಿದೆ ಸರ್. ಇಂಥ ಫಿಲಿಮ್ಗಳು ನೋಡಬೇಕು, ಜನ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸೂಪರ್ ಆಗಿದೆ ಸರ್. ಹಾಂ, ಚೆನ್ನಾಗಿದೆ. ಸೂಪರ್ ಆಗಿದೆ ಅಣ್ಣ, ಸೂಪರ್ ಆಗಿದೆ. ಫಿಲಮ್ ಮಾತ್ರ ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ, ಪರವಾಗಿಲ್ಲ. ಚೆನ್ನಾಗಿದೆ. 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 ಯಾವ ರೀತಿ ಆಕ್ಟಿಂಗ್ ಇದೆ ಸರ್, ಯಾವ ರೀತಿ ಕತೆ ಮಾಡಿದ್ದಾರೆ. ನಿರ್ದೇಶನ KM ಚೈತನ್ಯ ಅವರು. ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿದವರು ಸಂತೋಷ್ ನಾರಾಯಣನ್. ಅವರು ತಮಿಳಲ್ಲಿ ತುಂಬ ಪ್ರಖ್ಯಾತಿ ಆದಂಥ ಒಬ್ಬ ಸಂಗೀತ ನಿರ್ದೇಶಕ. ಹಾಡು ಬರೆದವರು ನಾಗೇಂದ್ರ ಪ್ರಸಾದ್ ಅವರು, ಜಯಂತ್ ಕಾಯ್ಕಿಣಿ ಅವರು. ಸಿನಿಮಾಕ್ಕೆ ಕ್ಯಾಮರಾಮ್ಯಾನ್ ಇದು ಬಹುಮುಖ್ಯ ವೇಣು ಅವರು, ತಾರಾ ಅವರ ಹಸ್ಬೆಂಡು, ಹೆಸರಂತ ಛಾಯಾಗ್ರಾಹಕರು. ಆರ್ಟ್ ಡೈರೆಕ್ಟ್ರು ವಿಶ್ವಾಸ್ ಕಶ್ಯಪ್ ಅವರು. ಸ್ಟೆಂಟ್ ಮಾಡಿದವರು ರವಿವರ್ಮಾ ಆ್ಯಂಡ್ ಟೀಮ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಿರ್ಮಾಣ ಪದ್ಮಾವತಿ ಜಯರಾಮ್, ಶ್ರೇಯಸ್ ಅವರು. ಇದೊಂದು ಕಾಲ್ಪನಿಕ ಚಿತ್ರ ಅಂತ ಮೊದಲು ಕೊಡ್ತಾರೆ, ಆದರೆ ಇದು ಕಾಲ್ಪನಿಕ ಮಾತ್ರ ಅಲ್ಲ, ಇದು ನೈಜ ಘಟನೆ ತಗೊಂಡು ಮತ್ತೆ ಮಾಡಿದ್ದಾರೆ ಚೈತನ್ಯ ಅವರು. ಆದರೆ ಕೆಲವು ಸೀನ್ ಡೆವಲಪ್ ಮಾಡಿದ್ದಾರೆ. ಇದೊಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ ಅಂತ ಹೇಳ್ಬೋದು. ಭೂಗತ ಲೋಕದ ಮಧ್ಯೆ ನಡೆಯುವಂಥ ಕತೆ. ತುಂಬ ಕನಸು ಕಟ್ಕೊಂಡು ಹಳ್ಳಿಯಿಂದ ಸಿಟಿಗೆ ಬರೋ ಹುಡುಗ, ಅಂದರೆ ಬೆಂಗಳೂರಿಗೆ ಬರೋ ಹುಡುಗ ಅಚಾನಕ್ಕಾಗಿ ಒಂದು ಕೊಲೆ ಮಾಡಿದಾಗ ಆ ನೆಕ್ಸ್ಟ್ ಅದೇನಾಗುತ್ತೆ, ಅವನು ಎಲ್ಲಿ ಕರ್ಕೊಂಡು ಹೋಗುತ್ತೆ, ಯಾರನ್ನ ಮೀಟ್ ಮಾಡಿಸುತ್ತೆ, ಅವ್ನ ಲೈಫಲ್ಲಿ ಏನಾಗುತ್ತೆ, ಇದೆಲ್ಲ ನೋಡಬೇಕಾದ್ರೆ ಈ ಸಿನಿಮಾ ನೋಡಬೇಕು. ಇಲ್ಲಿ ನಾನು ತುಂಬ ಇಷ್ಟ ಆಗಿದ್ದು ಆ 80s 90s ಬೆಂಗಳೂರು ಇತ್ತಲ್ಲ, ಅದನ್ನ ಕಟ್ಕೊಟ್ಟಂಥ ವೇಣು ಅವರ ಕ್ಯಾಮ್ರಾ ವರ್ಕ್ ಹಾಗೂ ವಿಶ್ವಾಸ್ ಕಶ್ಯಪ್ ಅವರ ಆರ್ಟ್ ವರ್ಕ್. ನಿಮಗೆ ಅಂಬಾಸೆಡರ್ ಕಾರು, ಫಿಯೇಟ್ ಕಾರು, ಆ ಹಳೆ ಸೈಕಲ್ಗಳು, ಆ ಒಂದು SD ಬೈಕು, ಆ ಲ್ಯಾಂಡ್ಲೈನ್ ಫೋನು, ಆ ಮನೆಗಳು ಎಷ್ಟು ಚೆನ್ನಾಗಿದ್ದಾರೆ. ಕೆಲವು ಸೀನ್ ಮೈಸೂರು ಶೂಟ್ ಮಾಡಿದ್ದಾರೆ, ಆದರೆ ಬೆಂಗಳೂರಲ್ಲಿ 80s 90s ಬೆಂಗಳೂರು ಹೇಗಿತ್ತು ಅದನ್ನ ಕರೆಕ್ಟಾಗಿ ತೋರಿಸಿದ್ದಾರೆ. ಅದಕ್ಕೆ ನಾವು ವೇಣುವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ನಿರ್ದೇಶಕರು ಏನು ಹೇಳಿದ್ರು ಅದನ್ನ ಅಚ್ಚುಕಟ್ಟಾಗಿ ತೋರಿಸೋದು ಕ್ಯಾಮರಾಮನ್ ಜವಾಬ್ದಾರಿ. ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮ್ಯೂಸಿಕ್ಕು ಒಂದು ಸೈಲೆಂಟಾದ ರೌಡಿಸಮ್ ಮಾಡ್ತಿದ್ದಂಥ KM ಚೈತನ್ಯ ಅವರು, ಅಂದರೆ ಈ ಹಿಂದೆ ಅವರು ಆ ದಿನಗಳು, ಸೂರ್ಯಕಾಂತಿ ಎಲ್ಲ ಮಾಡಿದ್ರು. ಅವರು ಸ್ವಲ್ಪ ಕಮರ್ಷಿಯಲ್ ಜಾಸ್ತಿ ಹಾಕಿದ್ದಾರೆ ಇದಕ್ಕೆ. ವಿನೋದ್ ಪ್ರಭಾಕರ್ ಮಾಡಿದ್ದಾರೆ ಅಂದ, ಹಾಗೂ ಸ್ವಲ್ಪ ಆ್ಯಕ್ಷನ್ ಮೂವಿ ಮಾಡೋಣ ಅಂತೇಳಿ ಆ್ಯಕ್ಷನ್ ಓರಿಯೆಂಟೆಡ್ ಸ್ವಲ್ಪ ದೃಶ್ಯಗಳನ್ನ ಇಟ್ಟಿದ್ದಾರೆ. ಹಾಗಾಗಿ ಇಲ್ಲಿ PGMಗಳು ಚೆನ್ನಾಗಿ ಕೊಡಬೇಕಾಗಿರುತ್ತೆ. ಅದ್ಭುತವಾಗಿ ಕೊಟ್ಟಿದ್ದಾರೆ ಸಂತೋಷ್ ನಾರಾಯಣ್ ಅವರು. ಈ ಹಿಂದೆ ಇಂಟರ್ವ್ಯೂಲ್ ಹೇಳಿದ್ರು ಅವರು, ನನ್ನ ಕೆಲವೇ ಒಳ್ಳೆ ಸಿನಿಮಾಗಳಲ್ಲಿ ಬಲರಾಮನ ದಿನಗಳು ಕೂಡ ಒಂದು ಅಂತ. ಅವ್ರು ಅದ್ಭುತ ತಮಿಳು ಸಿನಿಮಾಗಳು ಮಾಡಿದರು. ಈಗ ಇಲ್ಲೂ ಕೂಡ ಹೆಸರು ಮಾಡೋದ್ರಲ್ಲಿ ಇನ್ನು ಮುಂದೆ ಯಾವ ಡೌಟು ಇಲ್ಲ. ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಹಾಡುಗಳು, ಒಂದು ಲವ್ ಡೆವಲಪಿಂಗ್ ಸಾಂಗ್ ಇದೆ, ಶುರು ಅಂತ, ಅದು ಬರೆದವರು ಜಯಂತ್ ಕಾಯ್ಕಿಣಿ ಅವರು. ಚೆನ್ನಾಗಿದೆ ಅದು, ಅದನ್ನ ಒಳ್ಳೆ ಪಿಕ್ಚರೈಸ್ ಮಾಡಿದ್ದಾರೆ. ಆ ನಂತರ ವಿನೋದ್ ಪ್ರಭಾಕರ್ ಅಭಿನಯ ಮಾದೇವ ಸಿನಿಮಾಗಿಂತ ಹತ್ತರಷ್ಟು ಅಭಿನಯ ಇದರಲ್ಲಿ ಮಾಡಿದ್ದಾರೆ. ಆ ಸಿನಿಮಾ ನೋಡಿದ್ದೆ, ನನಗೆ ಇಷ್ಟ ಆಗಿತ್ತು. ಇದ್ರಲ್ಲಿ ಅದಕ್ಕಿಂತ ಚೆನ್ನಾಗಿ ಅವರು ಪಳಗಿದ್ದಾರೆ. ಒಂದು ಪಕ್ವವಾದ ನಟ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರ ಆ್ಯಕ್ಟಿಂಗು, ಅವರ ಒಂದು ವಾಕಿಂಗ್ ಸ್ಟೈಲು, ಡೈಲಾಗ್ ಡೆಲಿವರಿ, ಲುಕ್ಕು ಎಲ್ಲನೂ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಅತುಲ್ ಕುಲಕರ್ಣಿ ಅವರು ಕೂಡ ಸಹಜ ಅಭಿನಯ ಮಾಡಿದ್ದಾರೆ. ಅದೇ ರೀತಿ ವಿನೋದ್ ಪ್ರಭಾಕರ್ ಕೂಡ ಅದ್ಭುತ ಅಭಿನಯ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಇನ್ನು 2 ಮುಖ್ಯ ಪಾತ್ರ ಇದೆ. ಮೊದಲಾರ್ಧದಲ್ಲಿ ಆಶೀಶ್ ವಿದ್ಯಾರ್ಥಿ ಅವರು ಆ ಪಾತ್ರಕ್ಕೆ ಒಂದು ಘನತೆ ಕೊಟ್ಟು ಸಿನಿಮಾನ ಕಾಪಾಡಿದ್ದಾರೆ. ಜಯರಾಜನ ಪಾತ್ರದಲ್ಲಿ ಮಾಡಿದ್ದಾರೆ. ಜಯರಾಮ್ ಅಂತ ಹೆಸರು ಹಾಕಿದ್ದಾರೆ, ಬಟ್ ಡಾನ್ ಜಯರಾಜ್ ಪಾತ್ರ ಅದು. ಸೆಕೆಂಡ್ ಹಾಫಲ್ಲಿ ರಮೇಶ್ ಇಂದಿರಾ ಅವರು ಮುತ್ತಪ್ಪರೈ ಪಾತ್ರದಲ್ಲಿ ಮಾಡಿ ಅದ್ಭುತವಾಗಿ ಅವರು ಆ ಕಥೆನ ತೂಗಿಸಿದ್ದಾರೆ. ಇವರಿಬ್ಬರು ತುಂಬ ಈ ಸಿನಿಮಾಗೆ ತುಂಬ ಒತ್ತು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿಮಗೆಲ್ಲೂ ಬೋರ್ ಹಾಕಿ ಬಿಡಲ್ಲ. ಫಸ್ಟ್ ಹಾಫ್ ನಿಮಗೆ ಸ್ಟಾರ್ಟಿಂಗೇ ಕತೆ ಶುರುವಾಗುತ್ತೆ, ಹೋಗ್ತಾ ಸಿನಿಮಾ ತುಂಬ ಸೀರಿಯಸ್ ಆಗುತ್ತೆ. ಸೆಕೆಂಡ್ ಹಾಫಲ್ಲಿ ತುಂಬ ಇನ್ ಡೆಪ್ತಾಗಿ ಹೋಗಿ ಫ್ಯಾಮಿಲಿಗೆ ಅಟ್ಯಾಚ್ ಆಗುತ್ತೆ. ರೌಡಿಸಮ್ ಸಿನಿಮಾ ನೋಡೋರು, ಸಿನಿಮಾ ತುಂಬ ಅಧ್ಯಯನ ಮಾಡೋರಿಗೆ ಸೆಕೆಂಡ್ ಹಾಫಲ್ಲಿ ಹೋಗ್ತಾ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಸಸ್ಪೆನ್ಸ್ ಏನಿಲ್ಲ ಅಲ್ಲಿ, ಆದರೂ ಕೂಡ ಬೋರ್ ಆಗಲ್ಲ. ಆ ಲ್ಯಾಗ್ ಅಂತ ಅನ್ಸಲ್ಲ, ನಿಮಗೆ ಹಂಗೆ ಸ್ಕ್ರೀನ್ ಪ್ಲೇ ಕಟ್ಕೊಟ್ಟಿದ್ದಾರೆ. ಈಗ ರೌಡಿಸಮ್ ಸಿನಿಮಾ ನೋಡಬೇಕಾದ್ರೆ ಅತಿ ಬ್ಲಡ್ ಶೆಡ್ಡು, ಕಡಿಯೋದು, ಮಚ್ಚಲ್ಲಿ ಕೊಚ್ಚೋದೆಲ್ಲ ಇರುತ್ತೆ. ಇವ್ರು ಚೈತನ್ಯ ಅವರು ಆ ಥರ ಮಾಡಲ್ಲ. ಕೆಲವು ಒಂದು ಕೊಲೆ ಆಗಬೇಕಾದ್ರೆ ಅದು ಕೊಲೆ ತೋರಿಸಲ್ಲ, ಕೊಲೆ ಆಗಿರುತ್ತೆ, ಅದನ್ನ ಆಗಿಸ್ತಾರೆ ಅಷ್ಟೇ ಹೊರತು ತೋರಿಸಲ್ಲ. ಬಟ್ ಈ ಸಿನಿಮಾದಲ್ಲಿ ಆ್ಯಕ್ಷನ್ ಮಾತ್ರ ತುಂಬ ಇಟ್ಟಿದ್ದಾರೆ.
ಆಮೇಲೆ ಪ್ರಿಯಾ ಆನಂದ್ ಅವರು ನಾಯಕಿಯಾಗಿ ಮಾಡಿದ್ದಾರೆ, ಹಲವಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಕನ್ನಡದಲ್ಲಿ. ಇದು ಕೂಡ ಒಂದು ಒಳ್ಳೆ ಸಿನಿಮಾ, ಅವರಿಗೆ ಒಂದು ಒಳ್ಳೆ ಪಾತ್ರಕ್ಕೆ ಅವಕಾಶ ಇದೆ ಈ ಸಿನಿಮಾದಲ್ಲಿ. ಆ ಕರ್ನಲ್ ಮಗಳಾಗಿ ಅಂದರೆ ಕೊಡವ ಸಮುದಾಯದ ಒಂದು ಹೆಣ್ಮಗಳಾಗಿ ಪಾತ್ರ ಮಾಡಿದ್ದಾರೆ, ಸ್ಕೂಲ್ ಟೀಚರ್ ಆಗಿ ಇದರಲ್ಲಿ ಪಾತ್ರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಉಳಿದಂತೆ ವಿನಯ್ ಗೌಡ ಅವರು, ಅವರಿಗೆ ಇನ್ನು ಮುಂದಕ್ಕೆ ಸಿನಿಮಾಕ್ಕೆ ಅವಕಾಶ ಸಿಗೋದ್ರಲ್ಲಿ ಡೌಟೇ ಬೇಡ. ಯಾಕೆಂದರೆ ಇದರಲ್ಲಿ ಕತ್ತಿ ಅನ್ನೋ ಒಂದು ತಮಿಳು ಹುಡುಗನ ಪಾತ್ರ ಮಾಡಿದ್ದಾರೆ. ಸಿನಿಮಾ ಪೂರ್ತಿ ಇದ್ದಾರೆ ಅವರು. ಆ್ಯಕ್ಚುಲಿ ಮೇನ್ ವಿಲನ್ ಅಷ್ಟೇ, ಅವ್ರಿಗೂ ಕೂಡ ಪಾತ್ರಕ್ಕೆ ಪ್ರಾಮುಖ್ಯತೆ ಇದೆ, ಚೆನ್ನಾಗಿ ತೂಗಿಸ್ಕೊಂಡು ಹೋಗಿದ್ದಾರೆ. ಮೈಸೂರು, ಬೆಂಗಳೂರು ಹಾಗೂ ಸಕಲೇಶ್ಪುರ ಹತ್ರ ಶೂಟಿಂಗ್ ಮಾಡಿದ್ದಾರೆ. ಸಕಲೇಶ್ಪುರ ಪಕ್ಕ ಒಂದು ಫೈಟ್ ಶೂಟ್ ಮಾಡಿದ್ದಾರೆ ಕಾಪಿ ಎಸ್ಟೇಟಲ್ಲಿ, ಅದು ಅದ್ಭುತವಾಗಿ ಮೂಡಿ ಬಂದಿದೆ. ಅಲ್ಲಿ ವಿನೋದ್ ಪ್ರಭಾಕರ್ ಅವರ ಒಂದು ಮ್ಯಾನರಿಸಮ್ ನೋಡ್ಬೋದು ನೀವು ಇಲ್ಲಿ ವಿನೋದ್ ಪ್ರಭಾಕರ್ ಅವ್ರನ್ನ ಟೈಗರ್ ಪ್ರಭಾಕರ್ ಮಗ ಅಂತ ಅಲ್ಲದೆ ವಿನೋದ್ ಅನ್ನೋ ಹೊಸ ನಟ ಬಂದು ಸಿನಿಮಾ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರೆ ನಿಮಗೆ ಇನ್ನಷ್ಟು ಇಷ್ಟ ಆಗ್ತಾರೆ ವಿನೋದ್ ಪ್ರಭಾಕರ್ ಅವರು, ಡೌಟೇ ಬೇಡ. ಅಷ್ಟು ಒಳ್ಳೆ ಅಭಿನಯ ಮಾಡಿದ್ದಾರೆ. ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಸಿನಿಮಾ ಮುಂದಿನ ದಿನಗಳಲ್ಲಿ ಯಶಸ್ಸು ಕಾಣಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.